ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಅಶ್ವಿನಿ ನಕ್ಷತ್ರ ಧಾರಾವಾಹಿ ಖ್ಯಾತಿಯ ಮಯೂರಿ ಈಗ ಕಮ್ಬ್ಯಾಕ್ ಆಗಿರುವಂಥದ್ದು. ನನ್ನ ದೇವರು ಸೀರಿಯಲ್ ಪ್ರೋಮೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಫೇಮಸ್ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ನನ್ನ ದೇವರು ಧಾರಾವಾಹಿ ಶುರು ಆಗಬೇಕು ಅಂತಂದರೆ ಒಂದು ಧಾರಾವಾಹಿ ಮುಕ್ತಾಯ ಆಗಲೇಬೇಕು. ಯಾಕಂತಂದರೆ ಒಂದು ಸ್ಲಾಟ್ ಫ್ರೀ ಆಗಲೇಬೇಕು. ಹಾಗಾದರೆ ಆ ಧಾರಾವಾಹಿ ಯಾವುದು ಅನ್ನುವಂಥ ಪ್ರಶ್ನೆ, ಆ ಧಾರಾವಾಹಿ ಯಾವುದು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ನಿಜಕ್ಕೂ ನಿಮಗೆ ಬೇಸರ ಆಗುತ್ತೆ, ನಿಮ್ಮ ನೆಚ್ಚಿನ ಒಂದು ಧಾರಾವಾಹಿ ಸದ್ಯದಲ್ಲೇ ಮುಗಿಯುತ್ತೆ. ಹಾಗಾದ್ರೆ ಆ ಧಾರಾವಾಹಿ ಯಾವುದು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇತ್ತೀಚೆಗಷ್ಟೇ ಬೃಂದಾವನ ಸೀರಿಯಲ್ ಎಂಡ್ ಆಯಿತು. ಬೃಂದಾವನ ಧಾರಾವಾಹಿ ಪ್ರಸಾರ ಆಗ್ತಿದ್ದಂಥ ಸಮಯಕ್ಕೆ ಅಂದರೆ 8 ಗಂಟೆಗೆ ಸದ್ಯ ನಿನಗಾಗಿ ಪ್ರಸಾರ ಆಗ್ತಾ ಇದೆ. ಇದು ಕೂಡ ಇತ್ತೀಚೆಗೆ ಶುರುವಾಗಿರುವಂಥ ಧಾರಾವಾಹಿ, ದಿವ್ಯಾ ಉರುಡುಗ ನಟನೆಯ ಧಾರಾವಾಹಿ. ಇದೀಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮತ್ತೊಂದು ಧಾರಾವಾಹಿ ಅಂತ್ಯ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂತಂದರೆ ಅದೇ ಸ್ಲಾಟ್ಗೆ ಹೊಸ ಧಾರಾವಾಹಿ ಬರೋದು ಪಕ್ಕಾಗಿದೆ. ಅಂದರೆ ಈ ಒಂದು ನನ್ನ ದೇವರು ಸೀರಿಯಲ್ ಬರುವಂಥದ್ದು ಪಕ್ಕಾ ಸ್ನೇಹಿತರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಧಾರಾವಾಹಿ ಪ್ರಸಾರ ಆಗುತ್ತೆ, ಅದೇ ನನ್ನ ದೇವರು. ಈಗಾಗಲೇ ನನ್ನ ದೇವರು ಧಾರಾವಾಹಿಯ ಪ್ರೋಮೋ ಚಾನೆಲ್ನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ನನ್ನ ದೇವರು ಧಾರಾವಾಹಿ ಇದೀಗ ಪ್ರಸಾರ ಸಮಯ ಹಾಗೆ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಿದೆ. ವಾಹಿನಿ ಕಡೆಯಿಂದಲೇ ಅಧಿಕೃತವಾಗಿ ನನ್ನ ದೇವರು ಸೀರಿಯಲ್ ಟೆಲಿಕಾಸ್ಟ್ ಟೈಮ್ ಹಾಗೆ ಡೇಟ್ ಅನೌನ್ಸ್ ಆಗಿರುವಂಥದ್ದು. ಹಾಗಾದರೆ ನನ್ನ ದೇವರು ಯಾವಾಗಲಿಂದ ಶುರುವಾಗುತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ನನ್ನ ದೇವರು ಸೀರಿಯಲ್ ಮುಂದಿನ ತಿಂಗಳು ಅಂದರೆ ಜುಲೈ 8 ಸಂಜೆ 6:30ಕ್ಕೆ ಪ್ರಸಾರ ಆಗುತ್ತೆ. ಬಹುಶಃ ನಿಮಗೆ ಗೊತ್ತಿರ್ಬೋದು 6:30 ಅಂತಂದರೆ ಯಾವ ಧಾರಾವಾಹಿ ಎಂಡ್ ಆಗ್ಬೋದು ಅಂತ. ಸದ್ಯ ನಾವು ನೋಡೋದಾದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸಂಜೆ 6:30ಕ್ಕೆ ಕೆಂಡ ಸಂಪಿಗೆ ಸೀರಿಯಲ್ ಪ್ರಸಾರ ಆಗ್ತಾ ಇದೆ. ಜುಲೈ 8ರಿಂದ ಅದೇ ಸಮಯಕ್ಕೆ ನನ್ನ ದೇವರು ಪ್ರಸಾರ ಆಗುತ್ತೆ. ಅಂದರೆ ಜುಲೈ 6ರಂದು ಕೆಂಡ ಸಂಪಿಗೆ ಸೀರಿಯಲ್ ಅಂತ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಕೇಶವ್ ಪ್ರಸಾದ್ ಮತ್ತವರ ತಂಗಿ ಕಾತ್ಯಾಯಿನಿಯನ್ನು ಒಂದು ಮಾಡೋದಕ್ಕೆ ಸುಮನಾ ಇಲ್ಲಿ ಪ್ರಯತ್ನಿಸ್ತಾ ಇದ್ಲು. ಕಂಡೀಷನ್ ಪ್ರಕಾರ ಸುಭಾಷ್ ಹಾಸಿನಿ ಮದುವೆ ನಡಿಬೇಕಿತ್ತು. ಆದರೆ ಸಾಧನಾಳ ಕುತಂತ್ರದಿಂದ ಸುಭಾಷ್ ರಾಜಿ ಮದುವೆ ಜರುಗಿತು. ಇದರಿಂದ ಫ್ಯಾಮಿಲಿಯಲ್ಲಿ ಸುಮನಾ ಮಾತು ತಪ್ಪಿದಂತಾಗಿದೆ. ಇತ್ತ ಸಾಧನಾ ದೊಡ್ಡಪ್ಪ ಶಂಕರೇಗೌಡ ಕುತಂತ್ರದಿಂದ ಕಾಲೋನಿಯಲ್ಲಿ ಒಂದು ಹಗರಣ ನಡೆದಿರುವಂಥದ್ದು ಸ್ನೇಹಿತರೆ. ತಪ್ಪು ಮಾಡದಿದ್ರೂ ಕೂಡ ತೀರ್ಥಂಕರ್ ಪ್ರಸಾದ್ ಜೈಲನ್ನು ಸೇರಿದ್ದಾರೆ. ತೀರ್ಥಂಕರ್ ಪ್ರಸಾದ್ ಅರೆಸ್ಟ್ ಆಗೋದಕ್ಕೆ ಸುಮನಾ ಕಾರಣ ಅಂತ ಸಾಧನಾ ಒಂದು ರೀತಿಯಾಗಿ ಗೂಬೆಯನ್ನು ಕೂರಿಸಿದ್ದಾಳೆ. ಸುಮನಾ ವಿರುದ್ಧ ತಂಗಿ ರಾಜಿಯನ್ನೇ ಸಾಧನಾ ಎತ್ತಿ ಕಟ್ಟಿರುವಂಥದ್ದು. ನಾನಾ ಕಾರಣಗಳಿಂದ ಸುಮನಾ ಕಂಡ್ರೆ ಕೇಶವ್ ಪ್ರಸಾದ್ ಸಹ ಉರಿದು ಬೀಳ್ತಿದ್ದಾರೆ. ಇದಕ್ಕೆಲ್ಲದಕ್ಕೂ ಉತ್ತರ ಸದ್ಯದಲ್ಲೇ ಸಿಗುತ್ತಾ, ಅಂದರೆ ಎಂಡ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಹಾಗಾದರೆ ಕೆಂಡ ಸಂಪಿಗೆ ಮುಕ್ತಾಯದತ್ತ ಸಾಕ್ತಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಈ ಬಗ್ಗೆ ವಾಹಿನಿ ಕಡೆಯಿಂದ ಯಾವುದೇ ಒಂದು ಅಧಿಕೃತ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಕೆಂಡ ಸಂಪಿಗೆ ಎಂಡ್ ಆಗುತ್ತೋ ಅಥವಾ ಸಮಯ ಬದಲಾವಣೆ ಮಾಡಲಾಗುತ್ತೋ ಅನ್ನೋದನ್ನು ನಾವು ಕಾದು ನೋಡಬೇಕು. ಇನ್ನು ಸ್ನೇಹಿತರೆ, ನನ್ನ ದೇವರು ಸೀರಿಯಲ್ನಲ್ಲಿ ನಾಯಕನಾಗಿ ನಟ ಅವಿನಾಶ್ ದಿವಾಕರ್ ಅಭಿನಯಿಸ್ತಾ ಇದ್ದಾರೆ. ಅವಿನಾಶ್ ದಿವಾಕರ್ ಯಾರು ಅಂತ ನೀವು ಕೇಳಿದ್ರೆ, ಇವರು ಕನ್ನಡ ಚಿತ್ರರಂಗದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಮೊಮ್ಮಗ. ಅವಿನಾಶ್ ದಿವಾಕರ್ಗೆ ನಾಯಕಿಯಾಗಿ ಅಶ್ವಿನಿ ನಕ್ಷತ್ರ ಖ್ಯಾತಿಯ ಮಯೂರಿ ಅವರು ನಟಿಸ್ತಾ ಇದ್ದಾರೆ. ಸದ್ಯ ಒಂದು ಹರಿದಾಡ್ತಿರುವಂಥ ವಿಚಾರ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿರುವಂಥ ವಿಚಾರ ಏನಪ್ಪ ಅಂತಂದರೆ, ನನ್ನ ದೇವರು ಸೀರಿಯಲ್ 6:30ಕ್ಕೆ ಪ್ರಸಾರ ಆಗುತ್ತೆ ಅಂತಂದರೆ ಬಹುಶಃ ಕೆಂಡ ಸಂಪಿಗೆ ಸೀರಿಯಲ್ ಮುಗಿಯುತ್ತೆ ಅನ್ನುವಂಥದ್ದು. ಸ್ನೇಹಿತರೆ, ನೀವು ಕೆಂಡ ಸಂಪಿಗೆಯನ್ನು ತಪ್ಪದೇ ನೋಡ್ತಾ ಇದ್ದೀರಾ? ಕೆಂಡ ಸಂಪಿಗೆ ಮುಕ್ತಾಯ ಆಗಬಹುದಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.